ನೋಡ್ತಾ ಇದ್ದೀರಾ ಟಿವಿ 46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಜನರಿಗೆ ಪ್ರಿಯವಾಗಿ ಜನರಿಗೆ ಸ್ಪಂದಿಸುವ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕು ಹಾಗೂ ಜನರು ತಮ್ಮ ಕೆಲಸಕ್ಕೆ ಕಚೇರಿಗೆ ಬಂದಾಗ ನೀವು ಹೇಗೆ ನಡೆದುಕೊಂಡು ಹೋಗಬೇಕು, ಅಧಿಕಾರಿಗಳು ಜನರ ಸಮಸ್ಯೆಗಳನ್ನು ಕಾನೂನಿನ ಮಿತಿಯಲ್ಲಿ ಬಗೆಹರಿಸುವ ಕೆಲಸ ಮಾಡಬೇಕು ಎಂದು ಜಿಲ್ಲಾಧಿಕಾರಿ ಸತ್ಯಭಾಮ ಹೇಳಿದ್ದಾರೆ. ದೀಪಂ ಜ್ಯೋತಿ ಪರಬ್ರಹ್ಮಂ ದೀಪಂ ಜ್ಯೋತಿ ಈ ಒಂದು ಜ್ಯೋತಿ ಎಲ್ಲರ ಜೀವನದಲ್ಲೂ ಸಹ ಜ್ಞಾನದ ಜ್ಯೋತಿಯಾಗಲಿ. ಹಾಗೆಯೇ ಈ ಒಂದು ಕಾರ್ಯಕ್ರಮದ ಪಟ್ಟಣದ ಶ್ರೀ ಗುರುವೇಗೌಡ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಜಿಲ್ಲಾಧಿಕಾರಿಗಳ ಜನಸ್ಪಂದನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ಜಿಲ್ಲಾಧಿಕಾರಿ ಸತ್ಯಭಾಮ, ಜನಸ್ಪಂದನ ಕಾರ್ಯಕ್ರಮದಲ್ಲಿ ಜನರ ಸಮಸ್ಯೆ ಬಗೆಹರಿಸುವುದರಲ್ಲಿ ಮೊದಲ ಸ್ಥಾನದಲ್ಲಿದೆ. ಜನರ ಜೀವನ ಸುಗಮವಾಗಿ ಮಾಡುವುದಕ್ಕೆ ಜನರ ಒಳಿತಿಗಾಗಿ ಕಾಲಮಿತಿಯಲ್ಲಿ ಕಾನೂನು ಮಿತಿಯಲ್ಲಿ ಬಗೆಹರಿಸುವ ಕೆಲಸವನ್ನು ನಮ್ಮ ಅಧಿಕಾರಿಗಳು ಮಾಡಬೇಕು. ಸಾರ್ವಜನಿಕರ ಕೆಲಸವನ್ನು ಅಧಿಕಾರಿಗಳು ತಮ್ಮ ಜವಾಬ್ದಾರಿ ಎಂದು ಮಾಡಬೇಕು ಎಂದರು. ಅಧಿಕಾರಿಗಳು ಜನರ ಕಣ್ಣು ಒರೆಸುವ ಕೆಲಸ ಮಾಡಬೇಕು. ಸಮಸ್ಯೆಗಳನ್ನು 15 ದಿನಗಳಲ್ಲಿ ಬಗೆಹರಿಸುವ ಕೆಲಸ ಮಾಡುತ್ತೇವೆ. ಅದರಲ್ಲಿ 1 ತಿಂಗಳು ಇಲ್ಲವಾದಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಸಂಪರ್ಕಿಸಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿ ಜನರ ಅಗತ್ಯ ಸಮಸ್ಯೆಗಳನ್ನು ಬಗೆಹರಿಸುವುದು ಹಾಗೂ ಇನ್ನಿತರ ಇಲಾಖೆಗಳಿಂದ ಸಾರ್ವಜನಿಕರಿಗೆ, ರೈತರಿಗೆ ಹಲವು ಸವಲತ್ತುಗಳನ್ನು ವಿತರಿಸಲಾಗುವುದು. ಈ ಸಂದರ್ಭದಲ್ಲಿ ಪಟ್ಟಣದ ಚಂಪಕನಗರ ವಾರ್ಡ್ ನಂಬರ್ 14ರ ಚರಂಡಿ ವ್ಯವಸ್ಥೆ, ರಸ್ತೆ ಹಾಗೂ ಮೂಲಭೂತ ಸೌಕರ್ಯದ ಸಮಸ್ಯೆ ಬಗ್ಗೆ ರವಿಕುಮಾರ್ ಹೇಳಿದಾಗ ಜಿಲ್ಲಾಧಿಕಾರಿಗಳು ಕೂಡಲೇ ಸಮಸ್ಯೆ ಇವತ್ತೇ ಈಗಲೇ ಬಗೆಹರಿಯುವಂತೆ ತಿಳಿಸಿದರು. ತಾಲೂಕಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಕಚೇರಿಗೆ ಒಂದು ಸ್ವಂತ ಕಟ್ಟಡದ ಬೇಡಿಕೆಯನ್ನು ತಾಲೂಕು ಕಸಬಾ ಅಧ್ಯಕ್ಷ ಶಾರದಾ ಗುರುಮೂರ್ತಿ ಬೇಡಿಕೆ ಇಟ್ಟರು. ಅಲ್ಲದೆ ಹಿಂದೆ ಜಾಮೀನು ಮಂಜೂರು ಆಗಿರುವ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದಾಗ ಶಾಸಕರಾದ ಸಿಮೆಂಟ್ ಮಂಜುನಾಥ್ ಈಗಾಗಲೇ ಪಟ್ಟಣದಲ್ಲಿ ರೈಲ್ವೆ ಇಲಾಖೆ ನಮ್ಮ ಸೊತ್ತು ಎಂದು ಹೇಳುವ ಬಗ್ಗೆ ಕೂಡಲೇ ಸರ್ವೆ ಮಾಡಬೇಕು ಹಾಗೂ ಜಿಲ್ಲಾಧಿಕಾರಿ ಅದರ ಬಗ್ಗೆ ಕೂಡಲೇ ಗಮನ ಹರಿಸುವಂತೆ ಹೇಳಿದರು. ಮಾಜಿ ಸೈನಿಕರಿಗೆ ನೀಡುತ್ತಿದ್ದ 1 ಎಕರೆ ಜಮೀನು ಈಗಾಗಲೇ ನೀಡುವ ಕೆಲಸ ಮಾಡುತ್ತಿದ್ದೇವೆ. ಮಾಜಿ ಸೈನಿಕರ ಮೇಲೆ ನಮಗೆ ಗೌರವ ಇದೆ ಎಂದು ಹೇಳಿದರು. ಕ್ಯಾಮನಹಳ್ಳಿ ಬಿಜೆಪಿ ಮುಖಂಡರಾದ ರಾಜಕುಮಾರ್ ಅವರು ಪಂಚಾಯಿತಿಯಲ್ಲಿ ಕಳೆದ 1 ವರ್ಷದಿಂದ ಗ್ರಾಮ ಸಭೆ ಹಾಗೂ ಸಾಮಾನ್ಯ ಸಭೆಗಳಾಗಿಲ್ಲ ಎಂಬ ಆರೋಪ ಮಾಡಿದರು. ಕೂಡಲೇ ಗ್ರಾಮ ಪಂಚಾಯಿತಿಯನ್ನು ವಿಸರ್ಜನೆ ಮಾಡಬೇಕು. ಈ ಸಂದರ್ಭದಲ್ಲಿ ಹೇಳಿದಾಗ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಪೂರ್ಣಿಮರವರು ಇದರ ಬಗ್ಗೆ ಕೂಡಲೇ ತಿಳಿಸುವ ಮೂಲಕ ಕ್ರಮ ಕೈಗೊಳ್ಳಬೇಕು ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ರಾಮಕೃಷ್ಣಗೆ ಸೂಚನೆ ನೀಡಿದರು. ಹಾಸನ ಜಿಲ್ಲಾ ಪ್ಲಾಂಟರ್ಸ್ ಕ್ಲಬ್ನಿಂದ ರೈತರ ಹಾಗೂ ಕಾಡಾನೆ 94 ಬಗ್ಗೆ ಸೇರಿದಂತೆ ಅನೇಕ ಬೆಳೆಗಾರರ ಸಮಸ್ಯೆಯನ್ನು ಹೇಳಿದರು. ಇದಕ್ಕೆ ಕೂಡಲೇ ಗಮನ ಹರಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದರು. ಉದ್ಘಾಟನೆಯನ್ನು ನೆರವೇರಿಸಿ ಶಾಸಕ ಸಿಮೆಂಟ್ ಮಂಜುನಾಥ್ ಮಾತನಾಡಿ, ಕೆಲವು ಇಲಾಖೆಗಳಲ್ಲಿ ಹಲವಾರು ಸಾರ್ವಜನಿಕರ ಕೆಲಸ ಮಾಡಿಕೊಡಲು ತಾಂತ್ರಿಕ ದೋಷಗಳು ಇವೆ ಎಂದು ಹೇಳುವ ಮೂಲಕ ಅಧಿಕಾರಿಗಳು ವಿಳಂಬ ಮಾಡುತ್ತಿದ್ದ ಸಂದರ್ಭದಲ್ಲಿ ಸರ್ಕಾರ ಮಟ್ಟದಲ್ಲಿ ಪತ್ರ ನೀಡುವ ಮೂಲಕ ಗಮನ ಸೆಳೆಯಲಾಯಿತು. ಜನಸ್ಪಂದನ ಕಾರ್ಯಕ್ರಮ ಉತ್ತಮ ಕಾರ್ಯಕ್ರಮವಾಗಿದ್ದು ಇದರ ಮೂಲಕ ಜನರ ಸಮಸ್ಯೆಗಳು ಸಾಧ್ಯವಾದಷ್ಟು ಬಗೆಹರಿಯುತ್ತವೆ ಎಂದರು. ಒಟ್ಟಾರೆ ಸಕಲೇಶಪುರ ಪಟ್ಟಣದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಹಳ್ಳಿಯ ಜನರು ನೇರವಾಗಿ ಜಿಲ್ಲಾಧಿಕಾರಿ ಮೂಲಕ ಸ್ಥಳದಲ್ಲಿ ಸಾಧ್ಯವಾದಷ್ಟು ಪರಿಹಾರ ಕಂಡುಕೊಂಡರು. ಸಭೆಯಲ್ಲಿ ಬಳಸಿದ ಧ್ವನಿವರ್ಧಕ ಸಭೆಯಲ್ಲಿ ಅಧಿಕಾರಿಗಳಿಗೆ ಸರಿಯಾಗಿ ಜನರ ಸಮಸ್ಯೆ ಕೇಳಲು ಸಾಧ್ಯವಾಗದೆ ಸಮಸ್ಯೆ ತಂದೊಡ್ಡಿದ್ದು ಕಂಡುಬಂತು. ಈ ಸಂದರ್ಭದಲ್ಲಿ ತಾಲೂಕು ಉಪವಿಭಾಗಾಧಿಕಾರಿಗಳಾದ ಡಾಕ್ಟರ್ ಶ್ರುತಿ, ಎಂಕೆ ಮೊಹಮ್ಮದ್, ಸುಜಿತಾ ಎಂಎಸ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಶ್ರೀಮತಿ ಶಾಂತಲಾ ಕೆಟಿ, ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಪೂರ್ಣಿಮಾ ಬಿಆರ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ತಹಶೀಲ್ದಾರ್ ಮೇಘನಾ ಹಾಗೂ ಮತ್ತಿತರರು ಇದ್ದರು. ಕೆಲವೊಂದು ಇಲಾಖೆಯಲ್ಲಿ ಹಲವಾರು ವರ್ಷಗಳಿಂದ ಬೇರೆ ಬೇರೆ ಟೆಕ್ನಿಕಲ್ ಪ್ರಾಬ್ಲಮ್ ವಿಚಾರದಲ್ಲಿ ಕೆಲಸಗಳು ಆಗಿಲ್ಲ. ನಾನು ಕೂಡ ಆಗಾಗ ಮೇಡಮ್ ಅವರನ್ನು ಮಾತಾಡ್ತಿದ್ದೆ, ಸರ್ಕಾರ ಕೂಡ ಮನವಿಯನ್ನು ಸಲ್ಲಿಸಿದೆ. ಇದೊಂದು ಜನಸ್ಪಂದನ ಅಂತಕ್ಕಂಥ ಕಾರ್ಯಕ್ರಮ ಅದ್ಭುತವಾದ ಕಾರ್ಯಕ್ರಮ. ಜನರಿಗೆ ಸ್ಪಂದಿಸ್ತಕ್ಕಂಥದ್ದು ಅಧಿಕಾರಿಗಳು, ಜನಪ್ರತಿನಿಧಿಗಳ ಕರ್ತವ್ಯ ಇದೆ. ಖಂಡಿತವಾಗ್ಲೂ ಕೂಡ ಅದನ್ನ ಇವತ್ತು ನಾವು ಮಾಡ್ತಾ ಇದ್ವಿ. ಆಕ್ಚುಲಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಆರೋಗ್ಯ ಒಂದು ಹುಷಾರಿಲ್ಲ, ಆದ್ರೂ ಕೂಡ ಕಾರ್ಯಕ್ರಮ ಮಾತಾಡಿದ ಪ್ರಕಾರವಾಗಿ ನಡೀಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮಧ್ಯಾಹ್ನ 2 ಗಂಟೆಗೆ ತೆಗ್ತೀನಿ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಅದ್ರ ಮೇಲೂ ಜನಗಳಿದ್ರೆ ನಾನು ಮತ್ತೆ ನಮ್ಮ ಅಧಿಕಾರಿಗಳ ಟೀಮ್ ಏನಿದೆ ಜನಗಳದ್ದು ಸಂಪೂರ್ಣ ಏನೇ ಹಾವಾಗಿದ್ರು ಕೂಡ ಸ್ವೀಕಾರವನ್ನು ಮಾಡಿ ಏನು ಕಾನೂನಾತ್ಮಕವಾಗಿ ಆಗ್ಬೇಕಾದಂತ ಕೆಲಸಗಳನ್ನ ಇಲ್ಲೇ ಪರಿಹಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇಲ್ಲಾಂದ್ರೆ ಇಷ್ಟು ದಿವಸದೊಳಗೆ ಮಾಡ್ಕೊಡ್ತೀವಿ ಅಂತಕ್ಕಂಥ ತಮಗೆ ಮನವಿಯನ್ನು ಕೂಡ ಮಾಡ್ತಾ ಈ ಒಂದು ಉತ್ತಮವಾದ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ಶುಭವನ್ನು ಕೋರುತ್ತಾ ನನ್ನ ಮಾತು ಮುಗಿಸ್ತೀನಿ. ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ.
ಈ ಆಫೀಸ್ ಅಂದ್ರೆ ಎಲೆಕ್ಟ್ರಾನಿಕ್ ಆಫೀಸ್ ಅಂತ ಅಂದ್ಬಿಟ್ಟು ಎಲ್ಲಾ ಕಡತಗಳು ಎಲೆಕ್ಟ್ರಾನಿಕಲಿ ದೇ ಶುಡ್ ಮೂವ್. ಎಲೆಕ್ಟ್ರಾನಿಕಲಿ ಅಂತಂದ್ರೆ ಯಾವ ಕಡತ ಎಲ್ಲಿದೆ, ಯಾರ ಹಂತದಲ್ಲಿದೆ, ಎಷ್ಟು ದಿನ ಅವರು ಬಾಕಿ ಇಟ್ಕೊಂಡಿದ್ದಾರೆ ಅದು ಅನುಷ್ಠಾನ ಮಾಡಿದ್ದೀವಿ. ನಂಬರ್ 1. ನಂಬರ್ 2, ಭೂಮಿ ಒಂದು 13 ಬೇರೆ ಬೇರೆ ವಿಚಾರಗಳು ಬರುತ್ತೆ. ನಮ್ಗೆ ಕಾಣಿಸ್ದೇ ಇರ್ಬೋದು ಏನಪ್ಪ ಹೇಳ್ತಾರೆ ಮೇಡಮ್ ಅಂತ ಅಂದ್ಬಿಟ್ಟು ಅನ್ಕೋಬಹುದು. ಆದ್ರೂ ನಾನು ಯಾವಾಗ್ಲೂ ಬಹುಶಃ 99% ಸತ್ಯವನ್ನೇ ನುಡಿತೀನಿ ಅನ್ಕೊಂಡಿದ್ದೀನಿ. ಅದು ಒಂದು ವ್ರತ, ಸತ್ಯವನ್ನ ನುಡಿಯೋದು ಒಂದು ವ್ರತ. ಸೊ ಸತ್ಯಮೇವ ಜಯತೆ. ಅದನ್ನ ಅನುಷ್ಠಾನ ಮಾಡ್ಕೊಂಡು ಬಂದ್ರೆ, ಜೀವನದಲ್ಲಿ ಅನುಷ್ಠಾನ ಮಾಡ್ಕೊಂಡು ಬಂದ್ರೆ ನಿಮ್ಗೆ ಅದು ಇನ್ನೂ ಎನ್ಕರೇಜ್ ಮಾಡುತ್ತೆ. ಈ ವರ್ಷ ಇಷ್ಟು ನೋಡ್ತಿದ್ದೀನಿ, ಮುಂದಿನ ವರ್ಷಕ್ಕೆ ಇಷ್ಟು. ಸೊ ಅದನ್ನ ಉತ್ತಮ ಪಡಿಸ್ಕೋಬೇಕು. ಸೊ ಈ ಆಫೀಸ್ ಅನುಷ್ಠಾನ ಮಾಡಿದ್ದೀವಿ. ಭೂಮಿಯಲ್ಲಿ 13 ವಿವಿಧ ರ್ಯಾಂಕಿಂಗ್ ಇದೆ. 13ರಲ್ಲಿ ನಾವು ಫಸ್ಟ್ ಇದ್ವಿ. ನಾನು ಮೊನ್ನೆ ಒಂದು ವಾರ ಇದಕ್ಕೆ ಹೋಗಿದ್ದೆ ಸರ್, ಡೆಲ್ಲಿ ಬೇರೆ ಬೇರೆ ಇದಕ್ಕೆ. ಅವಾಗ ಒಂದು ಸ್ವಲ್ಪ 2ನೇ ಪ್ಲೇಸಿಗೆ ಬಂದಿದ್ದೀವಿ, ಮತ್ತೆ ಅದು 1ನೇ ಪ್ಲೇಸ್ಗೆ ಹೋಗ್ತೀವಿ. ಮತ್ತೆ ಲ್ಯಾಂಡ್ ಬಿಟ್ ಅಂತಂದ್ಬಿಟ್ಟು ಸರ್ಕಾರಿ ಲ್ಯಾಂಡ್ ಅನ್ನ ಗುರುತಿಸಿ ಅದನ್ನ ಜಿಯೋಗ್ರಫಿಕಲಿ GPS ಮೂಲಕ ಅದನ್ನ ಅಪ್ಲೋಡ್ ಮಾಡೋದು, ಅದರಲ್ಲಿ ಫಸ್ಟ್ ಇದ್ದೀವಿ. ಆಮೇಲೆ 1 to 5 ಮಾಡ್ತಾ ಇದ್ದೀವಿ. ಸಾರ್ವಜನಿಕರು ಕಂದಾಯ ಇಲಾಖೆಗೆ ಹೆಚ್ಚು ಎಡತಾಕುವಂಥದ್ದು ದರಖಾಸ್ತು ಪ್ರಕರಣಗಳು. ದರಖಾಸ್ತು ಅಂದ್ರೆ ಸರ್ಕಾರಿ ಜಮೀನುಗಳಲ್ಲಿ ಅವರಿಗೆ ಮಂಜೂರಾದಂತಹ ಪ್ರಕರಣಗಳು. ಅಂಥದ್ದು ನಮ್ಮ ಸಕಲೇಶ್ಪುರ, ನನಗಾಗಲೇ ಒಂದ್ಸತಿ ಎಲ್ಲ ತಾಲೂಕುಗಳು ವಿಸಿಟ್ ಮಾಡಿದ್ದೀನಿ ಸರ್. ಬಹುಶಃ ರಾಜ್ಯದಲ್ಲಿ 31 ಜಿಲ್ಲೆಯಲ್ಲಿ ದರಖಾಸ್ತು ಕೊಡಿ ಆಂದೋಲನ ನಾವು ತಗೊಂಡಿದ್ದೀವಿ. ಅದನ್ನ 1 to 5 ಅಂತ ಅಂದ್ಬಿಟ್ಟು ಫಾರ್ಮ್ಯಾಟ್ ಇರುತ್ತೆ. ನಮೂನೆ 1ರಿಂದ 5 ಅಂತ ಇರುತ್ತೆ. ಎಷ್ಟು ಒಟ್ಟು ಸರ್ವೆ ನಂಬರಲ್ಲಿ ಜಮೀನಿದ್ದು, ಯಾರ್ಯಾರಿಗೆ ಮಂಜೂರಾಗಿದೆ, ಸರ್ಕಾರಿ ಇದಕ್ಕೆ ಕಟ್ಟಡಗಳಿಗೆ ಕೊಟ್ಟಿದ್ದೀವ ಅಥವಾ ಬೇರೆ ಇಲಾಖೆ ಕೊಟ್ಟಿದ್ದೀವ, ಈ ಥರ ಅಂದ್ಬಿಟ್ಟು ಕೊನೆಗೆ ಸ್ಟೇಟ್ಮೆಂಟ್ ಬರುತ್ತೆ. ಒಟ್ಟು ವಿಸ್ತೀರ್ಣಕ್ಕೆ ಅದು ಟ್ಯಾಲಿ ಆಗಬೇಕು. ಅದನ್ನು ಸಕಲೇಶ್ಪುರ ಅವರು ಕೂಡ ಮಾಡಿದ್ದಾರೆ, ಬಹಳ ಚೆನ್ನಾಗಿ ಮಾಡಿದ್ದಾರೆ. ನಾನು ಕೆಲಸ ಮಾಡಿದವ್ರಿಗೆ ನಾನು ಅಪ್ರಿಷಿಯೇಟ್ ಮಾಡಬೇಕು. ಅಪ್ರಿಷಿಯೇಟ್ ಮಾಡಲಿಲ್ಲ ಅಂದ್ರೆ ನಾನು ತಪ್ಪಾಗುತ್ತೆ. ನಮ್ಮ ಕಂದಾಯ ಇಲಾಖೆಯ ಇರ್ಬೋದು ಭ್ರಷ್ಟಾಚಾರ, ನಾನು ಅದನ್ನೇ ಹೇಳೋದು, ಅಧಿಕಾರಿಗಳು ಕೊಟ್ಟು ನಿಮಗೆ ಅಭ್ಯಾಸ ಆಗಬೇಕು. ಕೊಟ್ಟು ಇಸ್ಕೊಂಡಲ್ಲ, ತಗೊಂಡಲ್ಲ. ಕೊಟ್ಟು ಅಂದ್ರೆ ಬಂದ್ರು ಅಂತಂದ್ರೆ ಹೇಗೆ ನಾವು ಮಾಡ್ಕೊಡ್ಬೇಕು, ಕಾನೂನಿನ ಚೌಕಟ್ಟಿನಲ್ಲಿ. ಕಾನೂನು ಚೌಕಟ್ಟು ಬಿಟ್ಟು ನಾವು ಕೊಡುವಂಥದ್ದಲ್ಲ, ಕಾನೂನಿನ ಚೌಕಟ್ಟಿನಲ್ಲಿ ಏನ್ ಮಾಡ್ಬೋದು, ಇದು ಹಿಂಗೆ ಬಗೆಹರಿಲಿಲ್ಲ ಅಂದ್ರೆ ಮತ್ತೆ ಹೇಗೆ ಬಗೆಹರಿಸೋದು ಅಂತಂದ್ಬಿಟ್ಟು ನಾವು ದಾರಿ ಹುಡುಕ್ಬೇಕೆ ಹೊರತು ಸಾರ್ವಜನಿಕರ ನೋವನ್ನ, ಅವರ ಒಂದು ಕಣ್ಣೀರನ್ನ ನಾವು ಒರೆಸುವಂತ ಪ್ರಯತ್ನ ಅಧಿಕಾರಿಗಳಿಂದ ಆಗ್ಬೇಕೆ ಹೊರತು ಅದನ್ನ ಇನ್ನೂ ಸಮಸ್ಯೆಗಳನ್ನ ಜಾಸ್ತಿ ಮಾಡುವಂಥದ್ದಲ್ಲ. ಸೊ ಆ ಒಂದು ಎಲ್ಲ ಎಸೆನ್ಸು ಇದೇ ಆಗಿದೆ ಅಂತಂದ್ಬಿಟ್ಟು ನಾನು ಭಾವಿಸ್ತಾ ಹೆಚ್ಚು ಸಮಯ ನಾನು ತಗೊಳ್ಳಲ್ಲ. ಸೊ